ಬದುಕಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಸಕ್ಸಸ್ ಅವ್ರಿಗೂ ಸಿಕ್ಕಿದೆ, ಶೋಗೂ ಸಿಕ್ಕಿದೆ. ಸೊ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಅಚೀವ್ ಮಾಡಿದ್ವಿ. ಆಸ್ ಅ ಟೀಮ್ ಆಗಿ ಗೆದ್ದಿದ್ವಿ. ಆಸ್ ಅ ಚಾನಲ್ ಎಲ್ಲ ಟೀಮ್ ಇದರಲ್ಲಿ, ಆಸ್ ಅ ಪ್ರೋಗ್ರಾಮಿಂಗ್ ಟೀಮ್ ಇದರಲ್ಲಿ, ಮಾರ್ಕೆಟಿಂಗ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ, ದೆನ್ ಪ್ರೊಡಕ್ಷನ್ ಹೌಸ್. ಈ ಶೋ ಅಲ್ಲಿ ಯಾರೆಲ್ಲ ಭಾಗ ಆಗಿದಾರಲ್ಲೋ ಎಲ್ರಿಗೂ ಸಖತ್ ಎಫರ್ಟ್ ಆಗಿದ್ದಾರೆ. ಅಂದರೆ ಈ ಶೋ ಗೆಲ್ಲೇಬೇಕು ಅಂತ ಎಲ್ಲರೂ ಒಟ್ಟಿಗೆ, ಅಂದರೆ ಒಂದೇ ಇಂಟೆನ್ಷನ್ ಅಲ್ಲಿ ಒಂದೇ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸಕ್ಸಸ್ ಎಲ್ರಿಗೂ ಸಿಕ್ಕಿದೆ. ಫ್ರಮ್ ದ ಪ್ರೋಗ್ರಾಮಿಂಗ್ ಇಂದ ಶುರು ಮಾಡಿ, ಫ್ರಮ್ ಸೇಲ್ಸ್, ಎಲ್ಲ ಆಂಗಲಲ್ಲೂ ದೊಡ್ಡ ಸಕ್ಸಸ್ ಆಗಿದೆ. ಇಟ್ಸ್ ಅ ವೆರಿ ರಿಮಾರ್ಕಬಲ್ ಸಕ್ಸಸ್ ಇನ್ ಹಿಸ್ಟ್ರಿ ಆಫ್, ಅಂದರೆ ಚಾನಲ್ ಹಿಸ್ಟ್ರಿ ಆಗಲಿ, ಬಿಗ್ ಬಾಸ್ ಹಿಸ್ಟ್ರಿ ಆಗಲಿ, ಇನ್ ಅಕ್ರಾಸ್ ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ ಬಿಗ್ ಬಾಸ್ ಆಗಿದೆ, ಬಿಗ್ ಬಾಸ್ ಆಗ್ತಾ ಇದೆ ಸೇಮ್ ಸೀಸನ್ ಅಲ್ಲಿ. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ರಿಮಾರ್ಕಬಲ್ ಸೀಸನ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಹೂ ಆರ್ ಆಲ್ ಪಾರ್ಟ್ ಆಫ್ ಬೀಯಿಂಗ್ ದಿಸ್. ಅಂದರೆ ಇವನ್ ಪ್ರೆಸ್ ಇಂದ ಶುರು ಮಾಡಿ ಯಾರು ನಮ್ಮ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಇದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಕ್ರೆಡಿಟ್. ಓಕೆ, ಹನುಮಂತ್ ಅವ್ರನ್ನ ನಿನ್ನೆಯಿಂದ ಎಲ್ಲರೂ ಹುಡುಕ್ತಾ ಇದ್ದಾರ್ರಿ, ಎಲ್ಲಿ ನಮ್ಮ ವಿನ್ನರ್ ಎಲ್ಲಿ ಅಂತ. ಮೋಸ್ಟ್ಲಿ ಈ ಪ್ರೆಸ್ ಮೀಟ್ ಮೂಲಕ ನೀವು ಮಾಧ್ಯಮದವ್ರ ಮುಂದೆ ಬರ್ತಾ ಇದ್ದೀರಾ. 4th ವೀಕಲ್ಲಿ ಎಂಟರ್ ಆಗಿ ಟ್ರೋಫಿನ ಎತ್ತಿ ಹಿಡಿದಿರುವಂಥ ಫಸ್ಟ್ ಕಂಟೆಸ್ಟೆಂಟ್ ನೀವೇ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ ಹನುಮಂತ್ ಅವರೇ? ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲೋದ ಕುತ್ಕೊಂಡೆ ಮಾತಾಡಿ, ಕ್ಯಾಮ್ರಾ ಆಂಗಲ್ಸ್ ಹಂಗೆ ಕಾಣಂಗಿಲ್ಲ, ನನ್ಗೆ ಗಿಡ್ಡದೀನಿ ಅದಕ್ಕೆ. ಇಲ್ಲ ಸರ್, ಕ್ಯಾಮ್ರಾ ಹಂಗೆ ಫಿಕ್ಸ್ ಮಾಡಿದ್ದಾರೆ, ಪರವಾಗಿಲ್ಲ. ಸ್ವಲ್ಪ ಚೇರ್ ಮುಂದೆ ಹೇಳ್ಕೊ. ಹಾಂ, ಓಕೆ ಅಲ್ಲ? ಎಲ್ಲೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ ನಾನು. ಲೇಟಾಗಿ ಎದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದಿಲ್ಲ. ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ. ಧನ್ಯವಾದಗಳು ರೀ. ತ್ರಿವಿಕ್ರಮ್ ಅವರು ವಿನ್ನರ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಎಲ್ಲ ಹೇಳ್ಬೋದು. ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್, ನನ್ನ ಹತ್ರ ಲಿಸ್ಟ್ ಇದೆ, 6th ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರೋಂಥ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದರೆ ಎಷ್ಟು ಜನ ನೋಡಿರ್ಬೋದು, ಫಾಲೋ ಮಾಡಿರ್ಬೋದು ಅನ್ನೋದಿದೆ. ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಜನ ನೋಡ್ತಾ ಇರೋದು 120 ದಿನ ಆದಮೇಲೆ ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ನಮ್ಗದೊಂಥರ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದ್ದೀವಿ ಅದು ಮೇಡಮ್. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲ್ಯಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್. ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅಷ್ಟು ಜನದ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರೇ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತೀವಿ ಅಷ್ಟೇ. ಓಕೆ, ಈಗ ಮಾಧ್ಯಮದವರ ಪ್ರಶ್ನೆಗಳಿಗೆ ಫ್ಲೋರ್ ಬಿಟ್ಕೊಡ್ತಾ ಇದ್ದೀನಿ. ಓಟು ಯು ಮೈಕ್ ಕೊಡಿ ಅವ್ರಗಳಿಗೊಂದು. ತ್ರಿವಿಕ್ರಮ್, ನೀವು ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರ? ಅಂದರೆ ರನ್ನರ್ ಅಪ್ ಆಗಿದ್ದೀರಾ, ಬಟ್ ವಿನ್ನಿಂಗ್ ಅಂದರೆ ನನ್ನ ಕೈಯಲ್ಲೇ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರಾ ಬಿಗ್ ಬಾಸ್ ಮನೆ ಒಳಗೆ? ಮೇಡಮ್, ನಾನು ಆ್ಯಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲ್ಯಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ಟರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವೇನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ಇನ್ನು ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ಏನು